ಹಲೋ ಫ್ರೆಂಡ್ಸ್, ಇವತ್ತು ನಾವು ಅರೇಸು ಮತ್ತು ಅಸೋಸಿಯೇಟಿವ್ ಅರೇಸ್ ಅನ್ನೋ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಅರೇಸ್ ಎಲ್ಲ ನಮಗೆ ಮುಂದೆ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಇದನ್ನು ಬೇರೆ ಬೇರೆ ಇದಕ್ಕೆಲ್ಲ ಬೇಕಾಗುತ್ತೆ PHPನಲ್ಲಿ. ಸೊ ಹಾಗಾಗಿ ಅದನ್ನು ಸ್ಟಡಿ ಮಾಡ್ತಿದ್ದೀವಿ. ಸೊ ಮೊದಲಿಗೆ ಫುಡ್ಸ್, ಫಾರ್ ಎಕ್ಸಾಂಪಲ್ ಫುಡ್ಸ್ ಅಂತ ಅಂದರೆ ಆ್ಯಪಲ್, ಆರೆಂಜ್, ಬನಾನಾ, ಕೋಕೋನಟ್ ಅಂತ ಸುಮಾರು ಐಟಮ್ಸ್ಗಳಿದ್ದಾವೆ. ಅವನ್ನೆಲ್ಲ ನಾವು ಅರೇನಲ್ಲಿ ಇಡ್ತೀವಿ. ಓಕೆ, ಅರೇನಲ್ಲಿಟ್ಟು ನಾವು ಅದನ್ನು ವಿ ಕ್ಯಾನ್ ಪ್ರಿಂಟ್ ಮಾಡ್ಬೋದು. ಸೊ ಪ್ರಿಂಟ್ ಮಾಡಬೇಕು ಅಂದರೆ ಆರ್ಡ್ರ್ ವೈಸೇ ಪ್ರಿಂಟ್ ಮಾಡಬೇಕಾಗತ್ತೆ. ಏಕೋ ಫುಡ್ 0 ಅಂತಂದರೆ ಇದು 0, 1, 2, 3. ಸೊ ಈ ಥರ ಇದು ಮಾಡಬೇಕಂದ್ರೆ ನಾನು ಇದನ್ನು ಇದು ಮಾಡಿದ್ರೆ ನಾನು ಅದೇ ಗೂಗಲ್ ಕ್ರೋಮಲ್ಲಿ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ಯಾವುದು ಇದು ಅರೇಸ್ 1 ಅಲ್ಲ, ಅರೇಸ್ 1 ನೋಡಿ, ಆ್ಯಪಲ್, ಆರೆಂಜ್, ಬನಾನಾ, ಕೋಕೋನಟ್ ಅಂತ ಪ್ರಿಂಟ್ ಆಗುತ್ತೆ. ಯಾಕೆಂದರೆ ಯಾಕೋ ಅಂತ ನಾವು ಔಟ್ಪುಟ್ ಮೆಸೇಜ್ ಕೊಟ್ಟಿದ್ದೀವಿ, ಹಾಗಾಗಿ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ನಾವು ದ ಸೇಮ್ ಕಾನ್ಸೆಪ್ಟು ನಾವು ಈ ಥರನೂ ಬೇಕಾದರೂ ಪ್ರಿಂಟ್ ಮಾಡ್ಬೋದು. ದ ಸೇಮ್ ಇದನ್ನು ಐಟಮ್ಸ್ಗಳು ಹಾಕಿದ್ದೀವಿ ಇಲ್ಲಿ. ಫಾರ್ ಈಚ್ ಫುಡ್ಸ್ ಆ್ಯಸ್ ಫುಡ್ ಅಂತ ನಾವೇನಾದರೂ ಕೊಟ್ಟಿದ್ದೆ ಆದರೆ ನಾವು ಫುಡ್ ಅಂತ ಏನಾದ್ರು ನಾವು ಮೆಸೇಜ್ ಔಟ್ಪುಟ್ ಮೆಸೇಜ್ ಹಾಕಿದ್ರೆ ಅದು ಈಸಿಯಾಗಿ ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅರೇ 2 ಅಲ್ವಾ, ಇದು ಅರೇಸ್ 2 ಅಂತ ಹೇಳಿ ನೋಡಿ, 4 ಇದನ್ನು ಇದು ಮಾಡಿದ್ದೀನಿ, 4ನ ಟೈಪ್ ಮಾಡಿದ್ದೀನಿ, 4 ಕೂಡ ಬರ್ತದೆ. ಸೊ ಜನರಲಾಗಿ ಈ ಕಾನ್ಸೆಪ್ಟನ್ನ ನಾವು ಮುಂದೆ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಈಚ್ ಫುಡ್ಸ್ ಆ್ಯಸ್ ಫುಡ್. ಸೊ ಎಕೋ ಫುಡ್, ನಾವು ಫುಡ್ಸ್ನ ಫುಡ್ಡಾಗಿ ಇದು ಮಾಡಿ ರೀನೇಮ್ ಮಾಡಿ ಆ ರೀನೇಮ್ನ ನಾವು ಎಕೋ ಔಟ್ಪುಟ್ ಮೆಸೇಜಲ್ಲಿ ಹಾಕಿದ್ದೀವಿ. ಸೊ ನಾವು ಇದ್ರ ಬದಲಿಗೆ ಬೇರೆದು ಹಾಕ್ಬೋದು, ಬೇರೆದು ಹಾಕಿ ಮಾಡ್ಬೋದು. ಜನರಲಾಗಿ ಫುಡ್ ಅಂತ ಅಂದರೆ ಫುಡ್ಸ್ ಇನ್ ಫುಡ್ ಅಂತ ಅಂದರೆ ಇದಾಗಿ ಫಾರ್ ಎಕ್ಸಾಂಪಲ್ ಈಗ ಐಟಮ್ಸ್ ಅಂತ ಹೇಳ್ತೀನಿ ನೋಡೋಣ. ಈಗ ಐಟಮ್ಸ್, ಫುಡ್ ಐಟಮ್ಸ್ ಅಂತ ಕರಿಬೋದು. ಐಟಮ್ಸ್ ಅಗೇನ್ ಇಲ್ಲಿ ಐಟಮ್ಸ್ ಅಂತ ಹಾಕ್ತೀನಿ. ಓಕೆ, ಸೊ ಕಂಟ್ರೋಲ್ S ಹೀಗೆ ನೋಡೋಣ ಏನಾಗುತ್ತೆ ಅಂತ. ರೀಲೋಡ್ ದ ಸೇಮ್ ಬರುತ್ತೆ. ಸೊ ಅದರಲ್ಲೇನು ಚೇಂಜಸ್ ಇರೋದಿಲ್ಲ, ಆಯಿತಾ. ಸೊ ಈ ಥರ ನಾವು ಇದನ್ನು ಪ್ರಿಂಟ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಆಫ್ಕೋರ್ಸ್ ಪ್ರಿಂಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಇದನ್ನು ಯೂಸ್ ಮಾಡೋದು ಉದ್ದೇಶ. ಓಕೆ, ಅಸೋಸಿಯೇಟಿವ್ ಅರೇಸ್ನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು 4 ಕಂಟ್ರೀಸ್ ಇದ್ದಾವೆ ಅಂತ ಅಂದ್ಕೊಂಡ್ರೆ, USA, ಜಪಾನ್, ಸೌತ್ ಕೊರಿಯಾ, ಇಂಡಿಯಾ, ಇವೆಲ್ಲ ಇದಕ್ಕೆ ರಾಜಧಾನಿಗಳು ಅಥವಾ ಕ್ಯಾಪಿಟಲ್ಸ್ ಇರ್ತವೆ. ಆ ಕ್ಯಾಪಿಟಲ್ಸ್ನ ನಾವು ಯಾವ ಥರ ಇದು ಮಾಡೋದು ಅಂತಂದರೆ ಏಕೋ ಕ್ಯಾಪಿಟಲ್ಸ್ ಜಪಾನ್ಗೆ ಯಾವುದು ಕ್ಯಾಪಿಟಲ್ ಅಂತ ಏನಾರ ನಾವು ಈ ಥರ ಕೊಟ್ಟಿದ್ದೆ ಆದರೆ ನಮಗೆ ಟೋಕಿಯೋ ಅಂತ ಬರಬೇಕು. ನೋಡೋಣ, ಅಸೋಸಿಯೇಟಿವ್ 1 ಅಸೋಸಿಯೇಟಿವ್ 1 ನೋಡಿ, ಟೋಕಿಯೋ ಅಂತ ಬಂದು. ಓಕೆ, ಅದೇ ಥರ ನಾವು ಇಂಡಿಯಾ ಅಂತ ಕೊಟ್ಟರೆ ನೋಡೋಣ ಯಾವ ಥರ ಆಗುತ್ತೆ ಅಂತ. ಕಂಟ್ರೋಲ್ S, ಲೆಟ್ಸ್ ರೀಲೋಡ್ ದಿಸ್. ನ್ಯೂ ಡೆಲ್ಲಿ ಅಂತ ಬರುತ್ತೆ. ಓಕೆ, ಸೊ ಎಗೈನ್ ಅಸೋಸಿಯೇಟಿವ್ ಅರೇನ ನಾವು ಈ ಇಡೀ ಲಿಸ್ಟನ್ನೇ ನಾವು ಇದು ಮಾಡಬೇಕು ಅಂದರೆ, ಸೊ ಫಾರ್ ಈಚ್ ಕ್ಯಾಪಿಟಲ್ಸ್ ಆ್ಯಸ್ ಕೀ, ಇದನ್ನು ಆ್ಯರೋ ಕೀ ಅಂತ ಕರಿತೀವಿ. ಈಕ್ವಲ್ಸ್ ಮತ್ತು ಗ್ರೇಟರ್ ದೆನ್ ಹಾಕಿದ್ರೆ ಆ್ಯರೋ ಕೀಸ್ ಆಗುತ್ತೆ ಇಲ್ಲಿ ಈ ಲ್ಯಾಂಗ್ವೇಜಲ್ಲಿ. ವ್ಯಾಲ್ಯೂ ಅಂತ ಕೊಟ್ಟರೆ ಕೀ ಮತ್ತು ವ್ಯಾಲ್ಯೂ, ಅಂದರೆ ಇದನ್ನು ಕೀ ಅಂತ ಜನರಲಾಗಿ ಕನ್ಸಿಡರ್ ಮಾಡ್ತೀವಿ ಮತ್ತು ಇದನ್ನು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕೇಸಲ್ಲಿ ಇದನ್ನು ಕ್ಯಾಪಿಟಲ್ಸನ್ನು ಆ್ಯಸ್ ಕೀ ಮತ್ತು ವ್ಯಾಲ್ಯೂ ಆಗಿ ನಾವು ಅದನ್ನು ಓಪನ್ ದಿ ಬ್ರ್ಯಾಕೆಟ್ ಫ್ಲವರ್ ಬ್ರ್ಯಾಕೆಟು ಏಕೋ ಕೀ ಮತ್ತು ವ್ಯಾಲ್ಯೂನ ಪ್ರಿಂಟ್ ಮಾಡಿ ಅಂತ ಏನಾರು ಕೊಟ್ಟಿದ್ದೆ ಆದರೆ, ಸೊ ನೋಡೋಣ.
ಅಸೋಸಿಯೇಟಿವ್ 2 ಅಂತ ನೋಡಿ, USA ವಾಷಿಂಗ್ಟನ್ ಈ ಥರ ಬರುತ್ತೆ, ಇಡೀ ಲಿಸ್ಟೇ ಬರುತ್ತೆ. ಓಕೆ, ಈ ಥರ ನಾವು ಅರೇಸು ಮತ್ತು ಅಸೋಸಿಯೇಟಿವ್ ಅರೇಸ್ನ ಯೂಸ್ ಮಾಡ್ಕೊತೀವಿ ಮುಂದಿನ ಕಾನ್ಸೆಪ್ಟ್ಗಳಲ್ಲಿ, ಆಯಿತಾ. ಸೊ ವೆಲ್, ಇಷ್ಟಕ್ಕೆ ಸಾಕು. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಬೇರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ.